ಜಾಸ್ಮಿನ್ಗೆ ಈಗ ಸರೋಜಾ ಮೊದಲಿನಷ್ಟು ಪವರ್ಫುಲ್ ಇಲ್ಲ, ಅವಳ ಹತ್ರ ಅಷ್ಟೊಂದು ಹಣ ಇಲ್ಲ ಅಂತ ಅರ್ಥ ಆಗಿತ್ತು. ಹಾಗಾಗಿ ಅವಳು ಸರೋಜಾಗೆ ಮನಸ್ಸಿಗೆ ಬಂದ ರೀತಿಯಲ್ಲಿ ಟ್ರೀಟ್ ಮಾಡ್ಬೋದು ಅಂತ ಯೋಚನೆ ಮಾಡಿದ್ಲು. ಅದಕ್ಕೆ ಸರೋಜಾ, ಇವತ್ತು ನನ್ನ ಹತ್ರ ದುಡ್ಡಿಲ್ಲ, ಇನ್ನೊಂದು ಸ್ವಲ್ಪ ದಿನದಲ್ಲಿ ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಜಾಸ್ಮಿನ್ ಮಾತ್ರ ಅದೆಲ್ಲ ಆಗಲ್ಲ, ನನಗೆ ಇಮಿಡಿಯೇಟ್ ಆಗಿ ದುಡ್ಡು ಬೇಕು, ನಿನ್ನ ಮಗಳ ಹತ್ರ ದುಡ್ಡಿಸ್ಕೊ, ಇಲ್ಲ ಅಂದರೆ ನಿನ್ನ ಅಳಿಯಂಗೆ ಕೊಡೋದಕ್ಕೆ ಹೇಳು ಅಂತ ಹಠ ಮಾಡಿದ್ಲು. ಅದಕ್ಕೆ ಸರೋಜಾ, ನಿಂದೀಗ ಅತಿ ಆಯಿತು ಕಣೆ ಜಾಸ್ಮಿನ್, ನಿನ್ನ ಫ್ರೆಂಡ್ಸ್ನ ಟ್ರೀಟ್ ಮಾಡೋ ರೀತಿ ಇದೇನಾ? ಅವ್ರು ಸ್ವಲ್ಪ ಪ್ರಾಬ್ಲಮಲ್ಲಿ ಸಿಗಾಕೊಂಡಿದ್ದಾರೆ ಅಂದರೆ ಅವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ಅನ್ಸಲ್ವಾ ಅಂತ ಕೇಳಿದ್ರು. ಇಲ್ಲ, ನನಗೆ ಹಾಗೆ ಅನ್ಸಲ್ಲ. ಅಷ್ಟಕ್ಕೂ ಈಗ ನೀನಿಲ್ಲಿ ದೊಡ್ಡ ದೊಡ್ಡ ಡೈಲಾಗ್ಸ್ ಹೊಡಿತಾ ಇದೆಯಲ್ಲ, ಇಷ್ಟೇ ನಾಲೆಜ್ ಆ 30 ಲಕ್ಷ ಸಾಲ ಮಾಡಬೇಕಾದ್ರೆ ಎಲ್ಲೋಗಿತ್ತು? ನಿನ್ನ ಹತ್ರ ದುಡ್ಡಿಲ್ಲ ಅಂದಾಗ ನಮ್ಮ ಹತ್ರ ಇಷ್ಟೊಂದು ಸಾಲ ಯಾಕೆ ಮಾಡಿದೆ ಅಂತ ಜೋರಾಗಿ ಕೇಳಿತು. ನಂತರ ಅವಳು ಮೊಬೈಲ್ ಹೊರಗೆ ತೆಗಿತಾ, ನಿಂಗೆ ಹೀಗೆ ಹೇಳಿದ್ರೆ ಅರ್ಥ ಆಗಲ್ಲ ಅನ್ಸುತ್ತೆ, ಹೇಳೋ ರೀತಿಯಲ್ಲೇ ನಾನು ಹೇಳಿಸ್ತೀನಿ ಅಂತ ಹೇಳ್ತಾ ಯಾರಿಗೋ ಕಾಲ್ ಮಾಡಿದ್ಲು. ಆ ಕಡೆಯಿಂದ ಕಾಲ್ ರಿಸೀವ್ ಆಗ್ತಿದ್ದಂಗೆ ಫೋನ್ನ ಸ್ಪೀಕರ್ ಮೋಡಿಗೆ ಹಾಕ್ತಾ, ಹಲೋ ರಾಬಿನ್, ನಾನು ನಿನ್ನ ಆಂಟಿ ಮಾತಾಡ್ತಾ ಇದ್ದೀನಿ. ನಾನೀಗ ಸಿಟಿ ಹಾಸ್ಪಿಟಲಲ್ಲಿದ್ದೀನಿ. ಇಲ್ಲಿ ಇಬ್ಬರು ನನ್ನ ಹತ್ರ ಸಿಕ್ಕಾಪಟ್ಟೆ ಸಾಲ ಮಾಡಿ ಈಗ ವಾಪಸ್ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ಲು. ಅದನ್ನು ಕೇಳಿದ್ದೆ ಆ ಕಡೆಯಿಂದ ಸಿಟ್ಟಾದ ರಾಬಿನ್, ವಾಟ್ ದ ಹೆಲ್, ನಿಮಗೆ ಮೋಸ ಮಾಡೋಷ್ಟು ಧೈರ್ಯ ಯಾರಿಗೆ ಬಂತು ಆಂಟಿ? ನೀವಲ್ಲೇ ಇರಿ, ನಾನು ಈಗಲೇ ಅಲ್ಲಿಗೆ ಬರ್ತಾ ಇದ್ದೀನಿ ಅಂತ ಕಾಲ್ ಕಟ್ ಮಾಡ್ದ. ಆ ರಾಬಿನ್ ಅನ್ನೋ ವ್ಯಕ್ತಿ ವಾಯ್ಸ್ ಕೇಳಿದ್ರೆ ಅವನ್ಯಾರೋ ದೊಡ್ಡ ರೌಡಿ ಅಂತ ಅನ್ನಿಸ್ತಾ ಇತ್ತು. ಅಷ್ಟು ಕೋಪದಲ್ಲಿ ಅವನ ಫೋನಲ್ಲಿ ಮಾತಾಡಿದ್ದ. ಶ್ರೀಲೀಲಾಗಂತೂ ಇದೆಲ್ಲ ನೋಡಿ ಟೆನ್ಷನ್ ಜಾಸ್ತಿ ಆಗೋಯ್ತು. ಅವಳು ತನಗೆ ಈಗಷ್ಟೇ ಆಪರೇಷನ್ ಆಗಿದೆ ಅನ್ನೋದು ಮರೆತು ಬೆಡ್ ಮೇಲೆ ಕೂತ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ಲು. ಆದರೆ ಆಗಲೇ ಇಲ್ಲ. ಅವಳೀಗ ಸ್ಪೀಚ್ಲೆಸ್ ಆಗಿದ್ಲು. ಜಾಸ್ಮಿನ್ ಹತ್ರ ಇನ್ನೇನು ಮಾತಾಡಬೇಕು ಅಂತ ಗೊತ್ತಾಗದೆ ಸುಮ್ಮನೆ ಕೂತ್ಕೊಂಡ್ಳು. ಸರೋಜಾ ಅಂತೂ ಭಯದಲ್ಲಿ ಸುಮ್ಮನೆ ಸೋಫಾ ಮೇಲೆ ಕೂತಿದ್ರು. ಸ್ವಲ್ಪ ಸಮಯದಲ್ಲೇ ವಾರ್ಡ್ನ ಡೋರ್ ಧಡ್ ಅಂತ ಓಪನ್ ಆಯಿತು. ಅದ್ರ ಹಿಂದೆನೆ ರಾಬಿನ್ ಮತ್ತೆ ಅವನ ಕಡೆಯವರೆಲ್ಲ ವಾರ್ಡ್ ಒಳಗೆ ಎಂಟ್ರಿ ಆದರು. ಅವನು ಒಳಗೆ ಬಂದು ಜೋರಾಗಿ, ಯಾರದು, ಯಾರು ನನ್ನ ಆಂಟಿ ಹತ್ರ ಸಾಲ ತಗೊಂಡಿದ್ದು ಅಂತ ಕೇಳ್ದ. ಆ ಟೈಮ್ಗೆ ಶ್ರೀಲೀಲಾ ಹೆಲ್ತ್ ಚೆಕ್ ಮಾಡೋದಕ್ಕೆ ಬಂದಿದ್ದ ಇಬ್ಬರು ನರ್ಸ್ ರಾಬಿನ್ ಮತ್ತೆ ಅವನ ಬಾಡಿ ಗಾರ್ಡ್ಸ್ನ ನೋಡಿ ಭಯದಿಂದ ಹೊರಗೋಡೋದ್ರು. ಈ ರಾಬಿನ್ ಆ್ಯಕ್ಚುಲಿ ಪಿರಮಿಡ್ಗೆ ಸಂಬಂಧಪಟ್ಟವನೇ ಆಗಿದ್ದ. ಅವತ್ತು ಚಿತ್ರಕೂಟ ಹೋಟೆಲಲ್ಲಿ ನಮನ್ ಪಾಟೀದಾರ್ ಜೊತೆ ಅಮೋಘ್ ಫೈಟ್ ಆದಾಗ ಇವನೇ ತನ್ನ ಗಾರ್ಡ್ಸ್ ಕರ್ಕೊಂಡ್ಬಂದು ನಮನ್ಗೆ ಮನ್ಸು ಇಚ್ಛೆ ಹೊಡೆದಿದ್ದ. ನಂತರ ನಮನ್ ಕಡೆಯವ್ರನ್ನ ಕೆರೆಗೂ ಎಸೆದು ಬಂದಿದ್ದ. ಜಾಸ್ಮಿನ್ ರಾಬಿನ್ ಬಂದಿದ್ದು ನೋಡಿ ಖುಷಿಯಿಂದ ಅವ್ರ ಹತ್ರ ಬರ್ತಾ, ಥ್ಯಾಂಕ್ಸ್ ರಾಬಿನ್, ಕರೆದ ತಕ್ಷಣ ಬಂದಿಲ್ಲ, ಇಲ್ಲಿ ಕೂತಿದ್ದಾಳಲ್ಲ ನೋಡು, ಇವಳೆ ನನ್ನ ಹತ್ರ ಸಾಲ ತಗೊಂಡು ಕೊಡಲ್ಲ ಅಂತ ಹೇಳ್ತಾ ಇರೋದು. ಇವಳ ಹೆಸರು ಸರೋಜಾ ಅಂತ, ಇನ್ನು ಆ ಬೆಡ್ ಮೇಲೆ ಮಲಗಿರೋದು ಅವಳ ಮಗಳು ಶ್ರೀಲೀಲಾ ಅಂತ ಹೇಳಿದ್ಲು. ರಾಬಿನ್ ಸರೋಜಾನ ನೋಡಿ ಕ್ರೂರವಾಗಿ ನಗ್ತಾ, ನಾವು ದುಡ್ಡು ಸಿಗ್ಲಿಲ್ಲ ಅಂದರೆ ಏನು ಮಾಡ್ತೀವಿ ಗೊತ್ತಾ ನಿಂಗೆ ಅಂತ ಕೇಳ್ದ. ಅದಕ್ಕೆ ಸರೋಜಾ ಭಯದಲ್ಲಿ ಗಡಗಡ ಅಂತ ನಡಕ್ತಾ, ನಾನು ದುಡ್ಡು ಕೊಡಲ್ಲ ಅಂತ ಹೇಳ್ತಿಲ್ಲ, ಈಗ ಸದ್ಯಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ, ಸ್ವಲ್ಪ ದಿನ ಟೈಮ್ ಕೊಡಿ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ, ಪ್ಲೀಸ್ ನಂಗೆ ಸ್ವಲ್ಪ ದಿನ ಟೈಮ್ ಕೊಡಿ ಅಂತ ಬೇಡ್ಕೊಂಡ್ರು. ಶ್ರೀಲೀಲಾ ಕೂಡ, ನೋಡಿ ಸರ್, ನಾನು ಈಗ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದೀನಿ, ನಿಮಗೂ ಕಾಣ್ತಾ ಇದೆ, ಈಗ ಸ್ವಲ್ಪ ಟೈಮ್ ಹಿಂದೆ ಅಷ್ಟೇ ನನ್ನ ಆಪ್ರೇಷನ್ ಆಗಿದೆ, ಒಂದು ಸಲ ನಾನು ಡಿಸ್ಚಾರ್ಜ್ ಆಗೋ ತನಕ ವೇಟ್ ಮಾಡಿ, ಅಷ್ಟು ಸಾಕು, ನಾನು ಡಿಸ್ಚಾರ್ಜ್ ಆಗ್ತಿದ್ದಂಗೆ ಖಂಡಿತ ನಿಮ್ಮ ಸಾಲನೆಲ್ಲ ತೀರಿಸ್ತೀನಿ ಅಂತ ಹೇಳಿದ್ಲು. ರಾಬಿನ್ ಅದಕ್ಕೆ, ಇವೆಲ್ಲ ಎಕ್ಸ್ಕ್ಯೂಸಸ್ ನಮ್ಮ ಹತ್ರ ನಡೆಯಲ್ಲ, ಸಾಲ ತಗೊಂಡಿದ್ದೀರಿ ಅಂದರೆ ಇಮಿಡಿಯೇಟಾಗಿ ಕೊಡಬೇಕು ಅಷ್ಟೇ ಅಂತ ಹೇಳ್ದ. ಜಾಸ್ಮಿನ್ ಕೂಡ ವ್ಯಂಗ್ಯವಾಗಿ ನಗ್ತಾ, ನೀನು ಯಾಕಿನ್ನೂ ಇವ್ರ ಹತ್ರ ಮಾತಾಡ್ತಾ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ಯಾ ರಾಬಿನ್, ಅವ್ರು ಆಗಲೇ ಹೇಳಿದ್ರು ತಾನೇ ಹಣ ಇಲ್ಲ ಅಂತ, ಸುಮ್ಮನೆ ಅವ್ರನ್ನ ಎತ್ತಾಕೊಂಡು ಹೋಗು ಅಂತ ಹೇಳಿದ್ಲು. ರಾಬಿನ್ ಅದಕ್ಕೆ ಸರಿ ಅಂತ ತಲೆ ಆಡಿಸಿ ಒಂದೊಂದೇ ಹೆಜ್ಜೆ ಮುಂದೆ ಇಟ್ಟ. ಅದನ್ನು ನೋಡಿದ ಸರೋಜಾ ಇಮಿಡಿಯೇಟ್ ಆಗಿ ಶ್ರೀಲೀಲಾ ಎದುರಿಗೆ ಬಂದು ನಿಂತ್ಕೊಂಡ್ರು. ನೋಡು, ಮುಂದೆ ಬರಬೇಡ, ನಿಂಗೇನೇ ಕೋಪ ಇದ್ರೂ ಅದನ್ನು ನನ್ನ ಮೇಲೆ ತೀರಿಸ್ಕೊ, ಆದರೆ ನನ್ನ ಮಗಳನ್ನ ಮಾತ್ರ ಬಿಟ್ಬಿಡು, ಅವಳಿಗೆ ಇವತ್ತಷ್ಟೇ ಆಪರೇಷನ್ ಆಗಿದೆ
ಸರೋಜಾ ಅಳ್ತಾ ಹೇಳಿದ್ರು. ಬಟ್ ರಾಬಿನ್ ಅವಳ ಮಾತನ್ನ ಕಿವಿಗೆ ಹಾಕೊಳ್ಳಿಲ್ಲ. ಅವನು ಸರೋಜನ ಜೋರಾಗಿ ಪುಷ್ ಮಾಡಿ ಸೋಫಾ ಮೇಲೆ ಬೀಳಿಸ್ದ. ನಂತರ ಮತ್ತೆ ಶ್ರೀಲೀಲಾ ಕಡೆ ಹೊರಟ. ಅಷ್ಟರಲ್ಲಿ ಸಡನ್ ಆಗಿ ಯಾರೋ ನಿಲ್ಸಿ ಅಂತ ಕೂಗಿದ ಸೌಂಡ್ ಆಯ್ತು. ರಾಬಿನ್ ಇರಿಟೇಟ್ ಆಗಿ ಈಗ ಯಾರು ಬಂದ್ರಪ್ಪ ಮತ್ತೆ ಅಂತ ಹೇಳ್ತಾ ಹಿಂದೆ ತಿರುಗ್ದ. ಆದರೆ ಅಲ್ಲಿ ಅಮೋಘನ್ ನೋಡಿ ಅವನಿಗೆ ಮಾತೆ ಹೊರಗೆ ಬರಲಿಲ್ಲ. ಸರೋಜಾ ಅಂತೂ ಅಮೋಘ್ ವಾಪಸ್ ಬಂದಿದ್ದು ನೋಡಿ ಖುಷಿಯಾಗಿ, ಇವನೇ ನೋಡಿ ನನ್ನ ಅಳಿಯ, ನಿಮ್ಗೇನೇ ಸಾಲ ವಾಪಸ್ ಬೇಕು ಅಂದರೂ ಅವನ ಹತ್ರನೇ ಕೇಳಿ. ಒಂದು ವೇಳೆ ಇವನ ಹತ್ರ ದುಡ್ಡಿಲ್ಲ ಅಂತ ಆದರೆ ಆಮೇಲೆ ಎಷ್ಟು ಬೇಕಿದ್ರು ಅವನು ಹೊಡಿರಿ, ನನಗೇನೂ ತೊಂದರೆ ಇಲ್ಲ ಅಂತ ಹೇಳಿದ್ರು. ಅಮೋಘಂಗೆ ಅಲ್ಲೇನು ನಡೀತಾ ಇದೆ, ಈ ರಾಬಿನ್ ಮತ್ತೆ ಅವನ ಕಡೆಯವ್ರು ಯಾಕೆ ಬಂದಿದ್ದಾರೆ ಅಂತಾನೆ ಅರ್ಥ ಆಗಲಿಲ್ಲ. ಅವನು ಸೈಲೆಂಟಾಗಿ ಶ್ರೀಲೀಲಾ ಹತ್ರ ಹೋಗಿ ಮೆಡಿಸಿನ್ಸ್ ಇರೋ ಕವರ್ನ ಟೇಬಲ್ ಮೇಲಿಟ್ಟ. ನಂತರ ರಾಬಿನ್ ಕಡೆ ಬಂದು ನೀನಿಲ್ಲೇನು ಮಾಡ್ತಿದ್ಯಾ ಅಂತ ಕೇಳ್ದ. ರಾಬಿನ್ ಆಲ್ರೆಡಿ ಸರೋಜಾ ಬಾಯಿಂದ ಅಮೋಘ್ನ ತನ್ನ ಅಳಿಯ ಅಂತ ಹೇಳೋದು ಕೇಳಿಸ್ಕೊಂಡಿದ್ದ. ಅದಕ್ಕೆ ಅವನು ಪೆಚ್ಚಾಗಿ ನಗ್ತಾ, ಬಾಸ್ ನೀವೇನಿಲ್ಲಿ? ಏನಿಲ್ಲ ಬಾಸ್, ನಂಗೆ ಸ್ವಲ್ಪ ಹುಷಾರಿರ್ಲಿಲ್ಲ, ಅದಕ್ಕೆ ಚೆಕಪ್ಗೆ ಬಂದಿದ್ದೆ. ಅಷ್ಟರಲ್ಲಿ ವಾರ್ಡ್ ಡೋರ್ ಓಪನ್ ಇರೋದು ನೋಡಿ ಏನಾಗ್ತಾ ಇದೆ ಅಂತ ಚೆಕ್ ಮಾಡೋದಕ್ಕೆ ಬಂದೆ ಅಷ್ಟೇ ಅಂತ ಹೇಳ್ದ. ಆದರೆ ಅಮೋಘು ರಾಬಿನ್ಗೆ ಹೇಳಿದ್ದೇ ಬೇರೆ. ಅವನು ಕಾಮಾಗಿ ಡೋಂಟ್ ವರಿ ರಾಬಿನ್, ನಿನ್ನ ಸಾಲ ಹಣ ನಾನು ವಾಪಸ್ ಕೊಡ್ತೀನಿ ಅಂತ ಹೇಳ್ದ. ಅದನ್ನು ಕೇಳಿದ್ದೆ ರಾಬಿನ್ ತಲೆ ಆಡಿಸ್ತಾ, ನೋವೇ ಬಾಸ್, ನೀವು ನನಗೆ ದುಡ್ಡು ಕೊಡೋದು ಬೇಡ ಅಂತ ಹೇಳ್ದ. ಅದಕ್ಕೆ ಅಮೋಘ್, ನಾನು ಸುಳ್ಳು ಹೇಳ್ತಾ ಇಲ್ಲ ರಾಬಿನ್, ನಿಜವಾಗ್ಲೂ ನಾನು ನಿಂಗೆ ದುಡ್ಡು ಕೊಡ್ತೀನಿ, ನೀನು ಜಸ್ಟ್ ನಿನ್ನ ಅಕೌಂಟ್ ನಂಬರ್ ನಂಗೆ ಸೆಂಡ್ ಮಾಡು ಸಾಕು, ಬಾಕಿದೆಲ್ಲ ನಂಗೆ ಬಿಟ್ಬಿಡು ಅಂತ ಹೇಳ್ದ. ರಾಬಿನ್ ಅದಕ್ಕೆ ನೋ 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 ಬಾಸ್, ನಾನು ನಿಮ್ಮ ಹತ್ರ ದುಡ್ಡು ತೊಗೊಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹಠ ಮಾಡ್ದ. ಅಮೋಘಂಗೆ ಅದನ್ನು ಕೇಳಿ ತಲೆ ಕೆಟ್ಟೋದಾಗಾಯ್ತು. ಅವನು ಮತ್ತೆ ರಾಬಿನ್ಗೆ, ಲಿಸನ್ ರಾಬಿನ್, ಇವರು ನನ್ನ ಅತ್ತೆ, ಸೊ ಇವ್ರು ಮಾಡಿರೋ ಸಾಲನ ತೀರ್ಸೋದು ನನ್ನ ಕರ್ತವ್ಯ. ಸುಮ್ಮನೆ ನನಗೆ ನಿನ್ನ ಅಕೌಂಟ್ ನಂಬರ್ ಕೊಡು, ನಾನು ಈಗಲೇ ಸೆಂಡ್ ಮಾಡ್ತೀನಿ ಅಂತ ಹೇಳ್ದ. ನನಗೆ ಕ್ಷಮಿಸ್ಬಿಡಿ ಬಾಸ್, ಇವ್ರು ಯಾರು ಅಂತ ಗೊತ್ತಿಲ್ಲದೆ ನಾನು ಅವ್ರ ಹತ್ರ ಕೆಡ್ದಾಗ ಬಿಹೇವ್ ಮಾಡಿದೆ ಅಂತ ರಿಕ್ವೆಸ್ಟ್ ಮಾಡ್ದೆ. ಅಷ್ಟರಲ್ಲಿ ರಾಬಿನ್, ಬಾಸ್ ನಾವು ಆಲ್ರೆಡಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಹೇಳ್ದ. ಏನಾದರೂ ವಿಷಯ ಗೊತ್ತಾಯ್ತಾ? ಅಮೋಘ್ ಸೀರಿಯಸ್ ಆಗಿ ಹೇಳ್ದ. ಈ ಪಾರ್ಟಿದಾರ್ ಫ್ಯಾಮಿಲಿ ಸ್ಟ್ರೆಂತು ಸಡನ್ ಆಗೋದು ಹೇಗೆ ಜಾಸ್ತಿ ಆಗಿದೆ ಅಂತ ನಂಗೆ ಗೊತ್ತಿಲ್ಲ ಬಾಸ್, ಆದರೆ ರೀಸೆಂಟ್ ಕೆಲವು ವರ್ಷದಲ್ಲಿ ಅವರು ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಎಸ್ಪೆಷಲಿ ಅರವಿಂದ್ ಪಾಟಿದಾರ್ನ 5 ಅಡಾಪ್ಟೆಡ್ ಮಕ್ಕಳು, ಅವ್ರ ಟ್ಯಾಲೆಂಟ್ಸ್ ಅಂತೂ ಸಿಕ್ಕಾಪಟ್ಟೆ ಅಡ್ವಾನ್ಸ್ಡ್ ಇದೆ. ರಾಬಿನ್ ಒಂದೊಂದಾಗಿ ವರದಿ ಒಪ್ಸೋದಕ್ಕೆ ಸ್ಟಾರ್ಟ್ ಮಾಡ್ದ. ಅದಕ್ಕೆ ಅಮೋಘ್ ತನ್ನಷ್ಟಕ್ಕೆ 5 ಅಡಾಪ್ಟೆಡ್ ಮಕ್ಕಳ ಅಂತ ಹೇಳ್ಕೊಂಡ. ಅಷ್ಟರಲ್ಲಿ ರಾಬಿನ್ ಮತ್ತೆ ತನ್ನ ಮಾತನ್ನ ಕಂಟಿನ್ಯೂ ಮಾಡ್ತಾ, ಇಲ್ಲಿ ಇನ್ನೂ ಒಂದು ವಿಷಯ ಇದೆ ಬಾಸ್, ಅದು ಅವ್ರ ಮನೆ ಕಾಂಪೌಂಡ್, ಅದಕ್ಕೆ ಸಿಕ್ಕಾಪಟ್ಟೆ ಪ್ರೊಟೆಕ್ಷನ್ ಇದೆ. ಅಷ್ಟು ಈಸಿಯಾಗಿ ಈ ಕಾಂಪೌಂಡ್ನ ಯಾರೂ ಕ್ರಾಸ್ ಮಾಡೋದಕ್ಕೆ ಬರಲ್ಲ. ನಾವೇನಾದರೂ ಅವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ರೆ ನಮ್ಮ ಕಡೆಯಿಂದ ತುಂಬ ಜನರನ್ನ ಖಂಡಿತವಾಗ್ಲೂ ಕಳ್ಕೊತೀವಿ ಅಂತ ಹೇಳ್ದ. ಅದಕ್ಕೆ ಅಮೋಘ್ ಕೋಪದಲ್ಲಿ, ಅಂದರೆ ನಾವು ಅವ್ರನ್ನ ಏನೂ ಮಾಡೋಕ್ಕಾಗಲ್ಲ ಅಂತ ನೀನು ಹೇಳ್ತಿರೋದಾ? ಎಷ್ಟು ಜನರನ್ನೆಲ್ಲ ಕಳಿಸಿದ್ರು ನಾವು ಸೋಲ್ತೀವಾ ಅಂತ ಕೇಳ್ದ. ಅಮೋಘ್ ಆ ರೀತಿ ಪ್ರಶ್ನೆ ಕೇಳಿದ್ರು ಅದಕ್ಕೆ ಉತ್ತರ ಅವನಿಗೂ ಚೆನ್ನಾಗಿ ಗೊತ್ತಿತ್ತು. ರಾಬಿನ್ ಹೇಳ್ದಾಗೆ ನಿಜವಾಗ್ಲೂ ಅರವಿಂದ್ ಮಕ್ಕಳು ಅಷ್ಟೊಂದು ಸ್ಟ್ರಾಂಗ್ ಇರೋದು ನಿಜಾನೇ ಆಗಿದ್ರೆ ಎಷ್ಟು ಜನರನ್ನು ಬೇಕಿದ್ರೂ ಅವರು ಬ್ಲಾಕ್ ಮಾಡೋರಲ್ಲಿ ಸಕ್ಸಸ್ ಆಗ್ತಾರೆ. ಅಮೋಘ್ ತಲೆಯಲ್ಲಿ ಈ ವಿಷಯ ಬಂದಿದ್ದೆ ಅವನ ಸಿಟ್ಟಲ್ಲಿ ಮುಷ್ಟಿ ಬಿಗಿ ಹಿಡ್ದ. ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಅರಸು. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ.